ಕೃಷ್ಣ ಅರ್ಜುನಗ ಮೈ ಕೈ ತಾಡ್ರು ಸ್ವಾಮಿ ಆನ್ ಮಾಡ್ರಿ ಎಲ್ಲ ಬೇಕು धर्म संस्थापनार्थाय संभवामि युगे 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 ಜಗದಡಿಯನಾದ ಜನಾರ್ದನ ರಥವನ್ನು ನಿಲ್ಲಿಸೋ ಈ ಕ್ಷಣ ಮೂರು ಲೋಕದ ಗಾಂಡೀವಿ ನಿನ್ನಿಷ್ಟದಂತಾಗಲಿ. ಬಗ್ಗಣ ಬಗ್ಗ ಕಿರಡಿ ತರ್ತೇವೆ ಮೇಲೆ ಅರ್ಜುನ ಏ ಬಿಡ್ರ ಬಾಬಾ ಅದ್ ಬಿಡ್ರ ಅರ್ಜುನ ಮುಂದ್ಕ ಮೆಲ್ಲಕ್ಕೆ ಸಿರ್ಗೇರಿಗೆ ಕಳಿಸ್ಬಿಡ್ರ ಬ್ರತ ಮುಂದಕ್ಕೆ ಹೋಗ್ಲು. ಕುತ್ಕೊಳ್ರಂಗೆ ಅಮ್ಮ ಕುತ್ಕೊಳ್ರಿ ನೀವು ಅದು ಮುಂದೆ ಕೂತ್ಕೊಳ್ಳ ಸಿರ್ಗೇರಿ ಕಡೆಗೆ ಓದ್ತಾವ ಕುತ್ಕೊಳ್ರ ಕ್ಯಾದಿಗಳಿಗೆ ಓದ್ತಾವ ಕುತ್ಕೊಳ್ರ. ದುರದೀರ ಪಾರ್ತನಿಗೆ ಬರದಿ ಸಮಸಪ್ತಕರ ನೆರೆಗಲಿದೆವು ಇಂದಿನ ಕಾಳಗಾದಿ. ಪಾರ್ಥ ಜಗತ್ಕರ್ತ ಸಮನಾರು ಈ ಜಗದೊಳಗೆ ಸರಿಯಾರು ಈ ಭೂಮಿಯೊಳಗೆ ರಥವ ಬಿಡುವೆನು ನಮ್ಮಯ ಸ್ಥಳಕ್ಕೆ ಪಾರ್ಥ. ದಿಸತ್ಕುಲ ತಿಮ್ರ ಪ್ರಭಾಕರ ರೋಳಿ ಪ್ರಾರ್ಥಿಸು ಊರ್ಜಿತ ಪ್ರಬಲನಾದ ಎಲೈ ಕಿರೀಟಿ ನಾರಾಯಣ ಈ ತ್ರಿಭುವನಗಳೋಳು ನಿನಗಾರು ಚಾಟಿ ಸಹಜ ನಾರಾಯಣ. ಯಾವತ್ ಪಟುಪಟರೆಂಬ ಪಟಲದೊಳಗೆ ಹತಟರ ಪೈಕೆ ಸುಪಟನೆಂದೆನಿಸಿದೆ ನೀನು ಮಹಾಮೇಟಿ. ನಿಜ ನಾರಾಯಣ. ಕುಟಿಲ ಮತಿ ಈತನಾದ ಕೌರವನೆಂಬ ಕುಲ ಕಂಟಕನ ಕಟಕದೋಳ್ ಮುಕುಟವರ್ಧನರಾದ ಸಲ್ಲಾದಿ ಸಮಸಪ್ತಕರೆಂಬ ಸಾಹಸ ಸಾಗರವಂ ಸರ್ರನೆ ಸುರಿದು ಬರೆದು ಮಾಡಿದೆ. ಪಾರ್ಥ ಜಗತ್ಕರ್ತ ದಶ ದಿಕ್ ತಟಗಳು ಉತ್ಕೃಷ್ಟತರ ಸತ್ಕೀರ್ತಿಯಂ ಸಂಪಾದಿಸಿದ್ದೀರಿ. ನಿಜ ನಾರಾಯಣ. ಸೈ ಬಲ ಬಲ ಅರ್ಜುನ ಬೆಲ್ಲು ವಿದ್ಯೆದೊಳು ಬಲ್ಯದನಾದ ಕಲಿಬೀಸ್ಪದಿ ಕಥನ ಪ್ರಸಿದ್ಧರೋಳ್ ಪ್ರಬುದ್ಧನೆನಿಸಿದಿ ನೀನು ಮಹತ್ ಪ್ರವೀಣ. ಬುಧಬಲೋರ್ದಂಡ ಕೋದಂಡ ಪಾಂಡಿತ್ಯ ಧನುರ್ವಿದ್ಯದೊಳು ಗುರಿಣ. ಆದರೆ ಸಮಸಪ್ತಕರನ್ನು ಪ್ರಮುಖರನ್ನು ಯಮಕರನ್ನಾಗಿ ಮಾಡಿ
ಕ್ರಮದಿಂದ ಗೆದ್ದ ಬಳಿಕ ನಮ್ಮೋಳಿ ವೃತ್ತವನ್ನು ಕೊಡುವ ಪ್ರಸಿದ್ಧ ಭಟರು ಇನ್ಯಾರಿರುವರು? ಹಾ ಪಾರ್ಥ, ಜಗತ್ಕರ್ತ ಜಯಾಂಗನಿಯನ್ನು ಒಲಿಸುವ ಸುರ ನರ ಗರುಡ ಗಂಧರ್ವಾದಿಗಳೋಳು ನಿನಗೆ ಸರಿಯಾರು. ತಸ್ಮಾತ್ ನಾವು ಇಲ್ಲಿರುವುದೇ ಏತಕ್ಕೆ? ಹೋಗನಡಿ ನಮ್ಮ ಪಾಳ್ಯಕ್ಕೆ. ಅಜ್ಞಾನಂದ ತಮಚ್ಛಂಗ ವಿಚ್ಛೇದನ ದಿವಾಕರನೊಳು ಪ್ರಾರಿಸುವ ಮಹೇವರಹರ ಸುಜ್ಞಾನದ ಪ್ರಾಜ್ಞಮನೀತನೇ ಎಲ್ಲ ಮತ್ತು ವಿಜ್ಞಾಪನೆಯನ್ನು ಮನ್ನಿಸೈ ಕೃಪಾಕರನೆ. ಮೇಲೆ ಕೇಳು ಪಾರ್ಥ. ತಮ್ಮ ಕೃಪ ಕಟಾಕ್ಷವೆಂಬ ಬಾಹುಬಲದಿಂದ ಲಕ್ಷ್ಯವಿಲ್ಲದ ಸಭ ಸಪ್ತಕರಪ್ಪ ಮಕ್ಷಕಗಳಲ್ಲಿ ತಕ್ಷಣದಳ ಶಿಕ್ಷಿಸಿ ನಾರಾಯಣ ಮಲ್ಲುಗುಣ ರಣವಿಚೇಕ್ಷ ತಕ್ಷಣದಂದೆನಿಸಿದನು. ಹೇ ರಾಕ್ಷಸಾಂತಕನಾದ ಪಕ್ಷಿವಾಹನನೇ, ಶ್ವೇತವಾಹನನೇ, ಇಂದಿನ ದಿನ ಅವಧಿ ಜಯಲಕ್ಷ್ಮಿಯನ್ನು ಪಾಣಿಗ್ರಹಣ ಮಾಡಿಕೊಂಡು ಬಂದನೈ ಫುಲ್ಲಲೋಚನೆ. ನಾರಾಯಣ ಹೊರಬಲವನ್ನು ತಲ್ಲಣಿಸುವಂತ ಕುರುಬಲದಲ್ಲಿ ಬಿಲ್ಲಿ ಬಿದ್ದದೊಳ ಬಲ್ಯದನಾದ ಕಲಿ ಭೀಷ್ಮಲಂ ಜಯಿಸಿ ಕೀರ್ತಂಗಿರಿ ಎಂಬ ನೆಲೆಯನ್ನು ಅಲಿಸಿದನು. ನಾರಾಯಣ ಅರ್ಜುನ ಗೌರವವನ್ನು ಸಲ್ಲು ಕೇಳುವುದನ್ನು ಬಿದ್ದದೋಳು ಬಲ್ಯದನಾದ ಕಲಿ ಕರ್ಣನೆಂಬುವನನ್ನು ಮಾತ್ರ ಎನ್ನ ಸತ್ಸಾಧ್ಯತೆಗಳಿಂದ ಗೆಲ್ಲಬೇಕೆಂದು ಮೊನ್ನು ಮನೋಲ್ಲಾಸಗೊಂಡು ಬಂದಿರುವುದನ್ನು ಕೃಷ್ಣ. ಅರ್ಜುನ ವರ್ಣಹೀನನಾದ ಕರ್ಣನೆಂಬುವನನ್ನು ಮಾತ್ರ ಎನ್ನ ಸತ್ಸಾಧ್ಯತೆಗಳಿಂದ ಕೆಡಗಿ ವೈರ್ಯಾರಣ ದೇವಿ ಸಂಭೂತಳಾದ ವಿಜಯಾಂಗನಿಯನ್ನು ಒಲಿಸದೆ ಬಿಡಹಲೆ ಮುರಹರಿ ಭಕ್ತರೋದ್ಧಾರಿ. ಅರ್ಜುನ ನಿನ್ನ ಒಣಗರ್ತನೆ ಆಗಿರಲಿ. ಹದಿಯ ಸಖ್ಯ ನಾರಾಯಣ. ಹಾಗಾದರೆ ಹೇಳುವನು ಕೇಳು. ನಾರಾಯಣ ಅದೇನು ಚೆನ್ನಾಗಿ ಹೇಳು. ಗಿರಿಧಾರ ಬಿಡನು ಅತ್ಯದ್ಭುತವಾದ ಯುದ್ಧವನ್ನು ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಿರುವನು ನಾರಾಯಣ. ಅರ್ಜುನ ಜನಾರ್ದನ ನಾನು ಇಲ್ಲದೆ ನೀನು ಯಾವ ವೀರನ ಗೆಲ್ಲಿದೆ ಎನ್ನ ಮಹಿಮೆ ತಿಳಿಯದೆ ನೀನು ಸ್ವಂತವೇಕೆ ಗೈವೆ ದಾನವೀರ ಸೂರ ಕರ್ಣನ ಜಯಿಸುವೆನು ಎಂದು ದಾನವೀರ ಸೂರ ಕರ್ಣನ
ಅರ್ಜುನ ನಿನ್ನ ವನಗರ್ಜನೆ ಆಗಿರಲಿ. ಅದಿಯೇ ತೆಕ್ಕೆ ನಾರಾಯಣ. ಅರ್ಜುನನಾದ ದುರ್ಯೋಧನನಿಗೆ ಬಲಭುಜನಾದ ಕರ್ಣನನ್ನು ಕೆಣಕದ ಬಿಡುವನೆಂದು ಹೇಳಿದೆಯಲ್ಲ. ಸಹಜವಾಗಿ ಹೇಳುವೆನು ನಾರಾಯಣ. ಹಾಗಾದರೆ ನೀನೇನು ಯಮಧರ್ಮನೇನು? ನಾನೇನು ಯಮಧರ್ಮನಲ್ಲ, ಸಹಜ. ಎನ್ನ ಅಗ್ರಜನಾದ ಧರ್ಮರಾಜನಿಗೆ ಯಮನು ತಂದೆ ಎನಿಸಿದ ಕಾರಣ ನನಗೊಂದು ಪಕ್ಷದಲ್ಲಿ ತಂದೆಯಾಗಬಲ್ಲನು. ಹೌದೇನು ಕೃಷ್ಣ? ಅರ್ಜುನ ಕುಲಗೀಲನ ಕರ್ಣನಂ ಜಯಿಸುವೆನು ಮಾಧವ. ಅರ್ಜುನ ಹಾಗಾದರೆ ಹೇಳುವನು ಕೇಳು. ನಾರಾಯಣ ನೀನು ಚೆನ್ನಾಗಿ ಹೇಳು. ಕೊಂತೆಯ ತನಯ ಬಿಡು ಅವನ ವಿಷಯ. ಕೊಂತೆಯ ತನಯ ಬಿಡು ಅವನ ವಿಷಯ. ಕರ್ಣ ಕುಲೈ ನಾನು ಎನ್ನ ಬೇಡ. ಅವನನ್ನು ನೀನು ಮಾಧ್ಯಮಗಳ ಬೇಡ ನಾರಾಯಣ. ಕರ್ಣ ಕುಲೈ ನಾನು ಎನ್ನ ಬೇಡ. ಜಾತಿ ಮತವನ್ನು ನೀ ಎಣಿಸಬೇಡ. ಕರ್ಣ ಕುಲೈ ನಾನು ಎನ್ನ ಬೇಡ. ಜಾತಿ ಮತವನ್ನು ನೀ ಎಣಿಸಬೇಡ. ಕೊಂತೆಯ ತನಯ ಬಿಡು ಅವನ ವಿಷಯ. ಚೆನ್ನಾಗಿ ಹೇಳು. ದಾವ ಕುಲದಳು ಜನಿಸಿದರೇನು ನೈಜ ಬಲದಿ ಗೆಲ್ಲವನವನು. ಚೆನ್ನಾಗಿ ಹೇಳು. ದಾವ ಕುಲದಳು ಜನಿಸಿದರೇನು ನೈಜ ಬಲದಿ ಗೆಲ್ಲವನವನು. ಸತ್ಯ ಧರ್ಮದಿ ನಿತ್ಯ ಕಾಯದಿ. ಸತ್ಯ ಧರ್ಮದಿ ನಿತ್ಯ ಕಾಯದಿ ನಡೆವಂತ ನಿಜ ಪುರುಷನು. ದಾನವೀರ ಸುರ ಕರ್ಣನು ನಡೆವಂತ ನಿಜ ಪುರುಷನು. ದಾನವೀರ ಸುರ ಕರ್ಣನು. ಕೊಂತೆಯ ತನಯ ಬಿಡು ಅವನ ವಿಷಯ. ಅರ್ಜುನ ಧನಾರ್ಧನ, ಕಾರಣನನ್ನು ಕುಲಹೀನನೆಂದು ಮಾತ್ರ ಹೇಳಿಸಬೇಡ. ಅವನ ಪರಾಕ್ರಮ ಎಲ್ಲ ಮುಂದೆ ಮಗಳ ಬೇಡ ನಾರಾಯಣ. ಪರಾಕ್ರಮಶಾಲಿ ಎಂಬ ರತ್ನವು ಧಾವ ಕುಲದಲ್ಲಿ ಹುಟ್ಟಿದರೇನು? ತನ್ನ ನೈಜ ಬಲದಿಂದ ಸರ್ವರನ್ನು ಜಯಿಸಿ ಮುಂದೆ ರಾಜನಾಗಲಾರೆನೇನೋ ಕಿರೀಟಿ. ಲಕ್ಷ್ಮೀಕಾಂತನೇ, ಕಾಂತನೇ ಪಂಥದಿಂದ ಕರ್ಣನ ತಲೆಯನ್ನು ಗಗನಾಂತರದಲ್ಲಿ ಆಡಿಸದಿರ್ತಾಳೆ. ಉದರದಲ್ಲಿ ಸಾರ್ಥಕವೇನು ನಾರಾಯಣ? ಸವ್ಯ ಚಾಚಿ ಅದು ಆಗಲ್ಲ. ಅದು ಹೇಗೆ ನಾರಾಯಣ? ದಾವನಾದರೇನೋ ಲೋಕದಲ್ಲಿ ತಾನು ಜಯಿಸುವ ಶಕ್ತಿ ಇದ್ದ ಕಾಲಕ್ಕೂ ಮುಂಚಿತವಾಗಿ ತನ್ನ ಶಕ್ತಿಯನ್ನು ವ್ಯಕ್ತಪಡಿಸಿಕೊಳ್ಳಬಾರದು ಪಾರ್ಥ. ಜಲಜಾಕ್ಷನೇ, ಸುಭದ್ರಾ ಕಾಂತನೇ, ಕಲಹದೊಳ ಕರ್ಣ ನಮ್ಗೆಲ್ಲವನೆಂದು ಮೊದಲೇ ಶಪಥವನ್ನು ಮಾಡಿ ಈ ನಾಲಿಗೆಯಿಂದ ನುಡಿದಿರುವನು. ನುಡಿದ ನುಡಿ ಚಟೆಯಾದರೆ ನುಡಿಯು ಮಾತ್ರ ಒಂದು ವೇಳೆ ಚಟೆಯಾದರೆ ಹಕ್ಕಿಯೊಳಗೆ ಈ ಜಡದೇಹವನ್ನು ಕೆಡಕದೆ ಬಿಡಬಲ್ಲನೇನು? ಕಡಲೆ ಜನ ಕೇಳಲ್ಲೇ ವಚನ. ಬಲ ಬಲ ಕಲಿಪಾರ್ತನೆ ಜಗತ್ಕರ್ತನೇ, ಕಾರಣನನ್ನು ಗೆಲ್ಲುವನೆಂದು ಛಲದಿಂದ ನುಡಿದ ನುಡಿಯನ್ನು ಸೆಟೆ ಮಾಡದೆ ನಡೆಸಿಕೊಡುವೆನು ನಾನು. ಇಲ್ಲದಿದ್ದರೆ ಎನ್ನ ತೆಲಿಗೆ ಕುಂದು ಬರುವುದು.
ಸಮಸಪ್ತಕರ ಕಾಳಗವಂ ತದ್ದಿಸಿ ತಮ್ಮ ನಿಲಯಕ್ಕೆ ಗೈದಿಯರು ಗಳಲಿನ ವ್ಯಾಗವಂ ಪೂರೈಸಿ ಆಯಾಯಂ ಪೂರೈಸಿ ನಮ್ಮ ಶಿಬಿರಕ್ಕೆ ರಥವನ್ನು ಬಿಡುವನ ಫಲ್ಗುಣ ರಥವೇರು ತಕ್ಷಣ. ಇವರು ಕೃಷ್ಣನ ಪಾತ್ರ ಮಾಡಂತಿವರು 5,001 ರೂಪಾಯಿ ಮತ್ತೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕ್ಯಾದಿಗ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶೇಖರಪ್ಪ ಇವರು ಕೃಷ್ಣನ ಪಾತ್ರ ಮಾಡಿದ್ರು ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸೂಗೂರು ಬಸನಗೌಡ ಇವರು ಕೃಷ್ಣನ ಪಾತ್ರ ಮಾಡಿದ್ರು ಮುತ್ತಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮುಷ್ಕಟ್ಟೆ ಜಡೆಯಪ್ಪ ಇವರು ಅರ್ಜುನ ಪಾತ್ರ ಮಾಡಂತಿರುವ ಒಂದು ಕೈಗಡಿಯಾರ ಮತ್ತು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಗಂಗಾವತಿ ಉಲ್ಗಪ್ಪ ಇವರು ಅರ್ಜುನ ಪಾತ್ರ ಮಾಡಂತಿರುವ ಒಂದು ಬಂಗಾರ ದುಂಗುರ ಒಂದು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಖ್ಯಾತಿಗಳ ಮಲ್ಲಯ್ಯ ಇವರು ಕೃಷ್ಣನ ಪಾತ್ರ ಮಾಡಂತಿರುವ ಒಂದು ಬಂಗಾರ ದುಂಗುರ ಒಂದು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಹೊಸಗಣಿಕೆಳ ನಾಗೇಶಪ್ಪ ಇವರು ಅರ್ಜುನ ಪಾತ್ರ ಮಾಡಂತಿರುವ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆಗ್ಲೂರು ಬಸವ ಇವರು ಅರ್ಜುನ ಪಾತ್ರ ಮಾಡಂತಿರುವ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಎಲ್ಲಿ ಹೋತಿ ಹೆಂಗೆ ಅಮ್ಮ ಇಡತಿ ರೋಗ ಮಾಡಿಸ್ಬಿಟ್ಟೆ ಮುಂಜಾನೆ ಗದ್ದೆ ಕಳಕ್ಕೆ ಹೋತಿಯಾ ಕುತ್ರೋಡಿಗೆ ಹೊರಟು ಏಳ್ಬಂಚೆ ಬಸಪ್ಪ ಇವರು ಅರ್ಜುನ ಪಾತ್ರ ಮಾಡಂತಿರುವ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸಿಂದಗೇರಿ ಕಲ್ಬಡಿ ಸಣ್ಣಿರಪ್ಪ ಇವರು ಕೃಷ್ಣನ ಪಾತ್ರ ಮಾಡಂತಿರುವ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಬಸವನಾಯಕ ಇವರು ಅರ್ಜುನ ಪಾತ್ರ ಮಾಡಂತಿರುವ ಒಂದು ಬಂಗಾರದ ಬ್ರಾಸ್ಲೈಟ್ ಅನ್ನು ಮತ್ತು ಈ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಒಟ್ಟು ಬಸಾಪುರ ಹೊನ್ನೂರಪ್ಪ ಇವರು ಅರ್ಜುನ ಪಾತ್ರ ಮಾಡಂತಿರುವ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಇದು ಆ ಮುಚ್ಚಿಗಣಂಗೆ ಮಕ್ಕಳಂತಪ್ಪ ಖ್ಯಾತಿಗಳ ಶಿವಪ್ಪಣ್ಣವರು ಕೃಷ್ಣನ ಪಾತ್ರ ಮಾಡಿದಂತೆ ಒಂದು ಬಂಗಾರ ಚೈನಸರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಇಂಥ ರೇಟ್ ಬಂಗಾರದ ಇಂಥ ಸಾರ ತಂದ ಏನು ಪುಣ್ಯ ಮಾಡಿಯಪ್ಪ. ಕೃಷ್ಣಪ್ಪ ಇವರು ಅರ್ಜುನ ಪಾತ್ರ ಮಾಡಿದ್ರೆ ಒಂದು ಬಂಗಾರದ ಒಂದು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕೋಳೂರು ರಾಮಣ್ಣ ಇವರು ಅರ್ಜುನ ಪಾತ್ರ ಮಾಡಿದ್ರೆ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಹಂಗ ಕೆಳಗೆ ಬಿಡ್ರಪ್ಪ, ಕೆಳಗೆ ಕೇಳ್ರಿ ಎಲ್ಲರ. ನಾರಾಯಣ ಎನ್ನದಂದು ನುಡಿಲಾಲಿಸು. ಅದೇನು ಚೆನ್ನಾಗಿ ಹೇಳು ಅರ್ಜುನ. ಏಳ್ಬಂಚೆ ಹೊನ್ನೂರಪ್ಪ ಇವರು ಅರ್ಜುನ ಪಾತ್ರ ಮಾಡಿದ್ರು 1,001 ರೂಪಾಯಿ ಮತ್ತು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ.
ಸ್ವಂತಕ್ಕೆ ಸಮಸಪ್ತಕರನ್ನು ಜಯಿಸಿದನಪ್ಪ. ಸಂತೋಷ ಉತ್ಪತ್ತಿ ಉದಯವಾಗದಿರಲಿಕ್ಕೆ ಕಾರಣವೇನು? ಅದೇನು ಅರ್ಜುನ? ಅಯ್ಯೋ, ಚಿಂತಾಸ್ಪದವಾದ ದುರ್ಲಕ್ಷಣಗಳ ತೋರುವುದಕ್ಕೆ ಎನ್ನ ಮನಸ್ಸಿಗೆ ಆಗುವ ಸಂದೇಹವೇನು? ಹೌದೇನು ಕೃಷ್ಣ? ಅರ್ಜುನ, ಅಯ್ಯೋ, ನಿಷ್ಕಾರಣವಾಗಿ ನೇತ್ರಗಳ ತಮ್ಮಷ್ಟಕ್ಕೆ ತಾವೇ ಹಾ, ಇದು ಅಲ್ಲದ ಕಂಠದಲ್ಲಿ ಗದ್ಗದ ಸ್ವರದಿಂದ ಮಾತುಗಳು ಸಿಲ್ಲಿಕ್ಕೆ ಬರ ಬೀಳುವವು. ನಾರಾಯಣ, ಅರ್ಜುನ, ಜಠರದೋಳ ಸೋಕಾಗ್ನಿಯೋ ಬಂಗಾರ ಪ್ರತಿಫಲಿಸುವುದು. ಮುಸಿದ ಸರಗಳ ಒಡಲೊಳ ಉರಿದಂತಾಗಿ ಉಸಿರಾಡುವುದಕ್ಕೆ ಉಪವಾಸವಾಗುವುದು. ಕೃಷ್ಣ, ಅರ್ಜುನ, ಈ ಪರಿತಾಪವು ಮುಸುಕಿ ಮನ ಮರಿಗೆ ಕಳವಳಿಸುವುದು. ದಶೆಗೆ ನೋಡಲು ಕಣ್ಣುಗಳಿಗೆ ಕತ್ತಲು ಮುಸುಕಿದಂತಾಗಿ ಧೈರ್ಯವು ಎಲ್ಲೋಳ ಅಡಿಗೆ ಹೋಗಿದೆ. ಅಯ್ಯೋ ಸುರಾರಿಯೇ, ದಶನಿಗೆ ಬಳಲಿಸಬೇಡ. ಇದು ಏನು ಆಶ್ಚರ್ಯ? ಎಲ ಸಾರಥಿ, ದೇವ, ಹಳಿಯನಾದ ಅಭಿಮಾನ್ಯವನ್ನು ಕಾಳಗದೊಳ ಹಳೆದ ಸಂಗತಿಯನ್ನು ಇವನಿಗೆ ಹೇಳಬಾರದು ಜಾಗೃತಿ. ಹೌದು ದೈವ, ಹೇಳಿದಾಕ್ಷಣಕ್ಕೆ ಎನ್ನ ಮೇಲೆ ಕೋಪಾದ್ಭರಿತನಾಗುವನು. ಹೌದು ದೈವ, ಏನೋ ತಿಳಿಯದವನಂತೆ ಇವನ ಕಳವಳಿಕೆಗೆ ಸ್ವಲ್ಪ ಉಪಶಾಂತಿಯನ್ನು ಪೇಳುವೆನು. ಹ, ಸರ್ವಪ್ರಜ್ಞರೋಳು ಪ್ರಾಜ್ಞನೆಂದೆನಿಸಿದ ಪಾರ್ಥ, ಜಗತ್ಕರ್ತ, ಶಸ್ತ್ರಭಗ್ನರಾದ ಸಮಸಪ್ತ ಕರಡನೆ ಕದನದೋ ಕಾದಾಡಿ ಯುದ್ಧದ ಆಯಾಸದಿಂದ ಹೀಗಾಗಿರುವುದು ಏನು? ಇದು ಸಹಜವೇ ನಾರಾಯಣ. ಸುಲಕ್ಷಣಗಳು ನಮಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣಗಳು ಎಂದಿಗೂ ತೋಚದ ಪಾರ್ಥ ದುರದೊಳತಿ ಸಮರ್ಥ. ಹಮ್ಮಜಾಕ್ಷನಾದ ಸಂವಸಕನೇ, ಫಲ್ಗುಣನೇ, ಯುದ್ಧದ ಆಯಾಸದಿಂದ ಹೀಗಾಗಿರಬದೆಂಬ ನಿನ್ನ ನುಡಿಯ ಮಾತ್ರ ನಾನೆಂದಿಗೂ ನಂಬಲಾರೆನು. ಬೇಗನೆ ಏತಕ್ಕೆ ನಂಬಲಾರೆ ಅರ್ಜುನ? ಕೃಷ್ಣ, ಅರ್ಜುನ, ಇಂದ್ರಕ್ಕೆ ಇಂದ್ರಕಿಲ್ಲಾದ್ರಿಯಲ್ಲಿ ಚಂದ್ರದ ದರನಡನೆ ಬಂಧೂರವಾದ ಕಾಳಗವನ್ನು ಮಾಡಿದನು. ಪುರಕ್ಕೆ ದಾಳಿಯನ್ನಿಟ್ಟ ಅಂದರಾದರಿ ವಾತ ಕೌಚಕರಪ್ಪ ರಕ್ಕಸರನ್ನು ಕೊಲ್ಲಿದರು. ನಾರಾಯಣ, ಅರ್ಜುನ, ಸುರರು ತಲೆ ತೂಗುವಂತೆ ದೃಪದನ್ನು ನಿರ್ಮಿಸಿದ ಛತ್ರವನ್ನು ಭೇದಿಸಿ ಸರಿದರುಗಳ ಡಾಕ್ಟರು ಈ ಭೂಮಿಗೆ ಭಾಗವತ ಮಾಡಿದನು. ನಾರಾಯಣ, ಫಲ್ಗುಣ, ಮಂಡಲೇಶನ ಪಿಚಂಡಿಯಂ ಕಟ್ಟಿಕೊಂಡು ಒಯ್ದು ಕೋದಂಡ ಪಾಂಡಿತ್ಯನಾದ ಛತ್ರಸೇನನು ಕನ್ನಡದೊಳಗೆ ಜಯಿಸಿದರು. ರೋಷ ಭೀಷಣನಾದ ಕಲಿ ಭೀಷ್ಮನ ಕದನದೊಳು ಕಾದಾಡಿ ಗೆಲ್ಲಿದನು. ತತ್ಕಾಲದೊಳು ಉದ್ಭವಿಸಿದ ಯುದ್ಧದ ಆಯಾಸವಿಂದೇತಕ್ಕೆ ಉದ್ಭವಿಸುವುದು ಮಧುಸೂದನ. ಇದು ಮಾತ್ರ ಕದನದ ಆಯಾಸವಲ್ಲವೋ ಪದ್ಮಾಕ್ಷರೇ? ಮುದದಿಂದ ಬೇಡೋ ಎಲ್ಲಿಗೆ ಬೇಗನೆ. ಎಲ ಕಿರೀಟಿ, ನಾರಾಯಣ, ಹಾಗಾದರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳ ನಾರಾಯಣ. ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ, ಇದರಳು ನಾವು ಸ್ನಾನವಗೈದರೆ ಪರಿಹರವು ನಮ್ಮ ಮನವ್ಯತೆಯ, ಪರಿಹರವು ನಮ್ಮ ಮನವ್ಯತೆಯ. ಇದೇ ನೋಡು ವಿಜಯ, ಈ ಫಲದ ಸೌಂದರ್ಯ, ಇದರಳು ನಾವು ಸ್ನಾನವಗೈದರೆ ಪರಿಹರವು ನಮ್ಮ ಮನವ್ಯತೆಯ, ಪರಿಹರವೋ ನಮ್ಮ ಮನವ್ಯತೆಯ, ಪರಿಹರವೋ ನಮ್ಮ ಮನವ್ಯತೆಯ. ಇದೇ ನೋಡು ವಿಜಯ, ಈ ಫಲದ
ಮರಿ ಮೀನುಗಳಿಂದ ಪರಿಶೋಭಿಸುವುದು ಕೊಲದ ಅಂದ ಉಭಯರು ನಾವು ಜ್ಞಾನವಗೈದರೆ ಉಭಯರು ನಾವು ಜ್ಞಾನವಗೈದರೆ ಪರಿಹರವು ನಮ್ಮ ಮನಗತೆಯ ಪರಿಹರವು ನಮ್ಮ ಮನಗತೆಯ ಪರಿಹರವು ನಮ್ಮ ಮನಗತೆಯ ಇದೇ ನೋಡು ವಿಜಯ ಈ ಫಲದ ಸೌಂದರ್ಯ ಇದರಲ್ಲೂ ನಾವು ಜ್ಞಾನವಗೈದರೆ ಪರಿಹರವು ನಮ್ಮ ಮನಗತೆಯ ಪರಿಹರವು ನಮ್ಮ ಮನಗತೆಯ ಪರಿಹರವು ನಮ್ಮ ಮನಗತೆಯ ನಾರಾಯಣ, ಇದು ಕದನದಾಯಾಸವೋ ಇನ್ಯಾವ ಆಯಾಸವೋ ನನಗೆ ತಿಳಿಯದು. ನಿನಗೆ ತಿಳಿಯದ ಕಾರ್ಯದ ದಾವದಿರುವುದು ಪರಮಾತ್ಮ. ಇಕೋ ಇಲ್ಲಿ ನೋಡು ಒಂದು ಕೊಳವಿರುವುದು. ಹಾ, ಸಲ್ಲಲಿತ ಮನ ಉಲ್ಲಾಸಗೊಳ್ಳುವಂತೆ ಈ ಸರೋವರದಲ್ಲಿ ಒಂದು ಕೊಳವಿರುವುದು. ಹಾ, ಪಾರ್ಥ, ಜಗತ್ಕರ್ತ, ತಳತಳಿಸುವ ಮರಿ ಮೀನುಗಳಿಂದ ಎಲ್ಲಿ ನೋಡಿದರೆ ಕಮಲಗಳಿಂದ ಶೋಭಿಸುವುದು. ಹಾ, ನವರತ್ನಗಳಿಂದ ನಿರ್ಮಿಸಿದ ಸೋಪಾನುಗಳೊಂದುಗೂಡಿ ಶೃಂಗಾರವಾಗಿ ಕಂಗಳಿಸುವ ಕಾಸರ ಇರುವುದು. ಅರ್ಜುನ, ಜನಾರ್ದನ, ನಿನ್ನಂತೆ ನನಗೂ ಸಹ ಆಯಾಸವಾಗುವುದು. ಹಾ. ಈ ತತ್ಸರೋವರದಲ್ಲಿ ಸ್ನಾನವಂಗೈದರೆ ಆಯಾಸ ಪರಿಹಾರವಾಗುವುದು. ಫಲ್ಗುಣ, ಸುಭದ್ರಾದೇವಿಯ ರಮಣ. ಕೃಷ್ಣ, ನಿನ್ನಿಷ್ಟದಂತಾಗಲಿ ಹೋಗೋಣ. ನಡುವದ ಗಡ್ಡೆ ಬರ್ತಾನ, ಎಡವಕಲ ಬರ್ತಾನ. ಎಲ್ಲ ಸಾರಥಿ ದೇವ, ಇಲ್ಲಿ ಮಾಡುವೆನು ನೋಡು ಒಂದು ವ್ಯಕ್ತಿ. ಹಾ, ಇದೇ ಕೊಳದಲ್ಲಿ ತಿಳಿಸುವೆನು ಇವನ ಸಂಶಯದ ಸಂಗತಿ. ಹಾ, ಮರೆ ಮಾತಿನಿಂದ ನರನಿಗೆ ಮಗನದ ಮರಣದ ವಾರ್ತೆಯನ್ನು ಹರಡುವ ಜಾಗೃತಿ. ನಿಮ್ಮಿಷ್ಟದಂತಾಗಲಿ ದೇವ. ಎಲ್ಲ ಅರ್ಜುನನೇ, ಜನಾರ್ದನ, ರಣದಾಯಾಸವನ್ನು ತೀರಿಸುವುದಕ್ಕೆ ಈ ಸರೋವರವು ನನಗೆ ಪರಿಣಾಮವಾಗಿ ತೋರುವುದು. ಹಾ, ಅರ್ಜುನ, ಜನಾರ್ದನ, ಈ ಕೊಳದಲ್ಲಿ ನಾವಿರುವರ ಪೈಕಿ ದಾರು ದಾರು ಬಹಳ ಹೊತ್ತಿನ ಪರ್ಯಾಂತರ ಮುಳುಗೋರು ನೋಡೋಣ ಬಾ. ನಿನ್ನಿಷ್ಟದಂತಾಗಲಿ ಶ್ರೀಹರಿ. ಎಲ್ಲ ಸಾರಥಿ ದೇವ, ಎಲ್ಲ ಸಾರಥಿ ದೇವ, ಅರ್ಜುನನು ಸಂಪೂರ್ಣ ನೀರಿನೋಳು ಮುಳುಗಿದಂತಾಯಿತು. ಓನಪ್ಪ ತಂಡ್ಯ ಕರ್ಕೊಂಬಂದು ನೀರನ್ನ ಮುಣಿಸಿಬಿಟ್ಟಾತ್ನ. ನಭೋವಾಣಿಯ ಶಬ್ದದಂತೆ ಅಭಿಮಾನ್ಯನ ಮರಣದ ಸಂಗತಿಯನ್ನು ಇವನ ಕರ್ಣಗಳಿಗೆ ಕೇಳುವಂತೆ ಧ್ವನಿ ಮಾಡಿವೆನವು. ಹಾ, ವಿಜಯನೇ ಮಡಿದನು ನಿನ್ನಯ ಸುತಾನು, ಅಘೋರತರವಾದ ಯುದ್ಧವನ್ನು ಮಾಡಿ ಕಡೆಗೆ ವೀರ ಮರಣವಾದನು. ಪಾರ್ಥ, ಪಾರ್ಥ, ಎಲವೋ ಸುರೇಂದ್ರ ನಂದನನೇ, ನಿನ್ನ ತನಿಯನಾದ ಅಭಿಮಾನ್ಯನ ಕೌರವರು ನಿರ್ಮಿಸಿದ ಚಕ್ರಬಿಂಬದ ಕೋಟೆಯನ್ನು ಪಕ್ಕು ಜಡರ ತಾದಿಗಳನ್ನು ಮುರಿದನವರ ಸಕ್ಕು. ಕೌರವರ ಸುತ ನೂರು ಓರ್ವರ ತಲೆಗಳನ್ನು ಅರಿದಿಡಾಡಿದನು. ಸುರಲಲೆ ನೀರಿಗೆ ಚೆಲುವಿಗೆ ತಾನು ಮನ ಒಲಿದು ವೀರೋ ಸ್ವರ್ಗರೋಹಣನಾದನು. ಪಾರ್ಥ, ಈಗ ಅದನ್ನು ನೋಡಿ ನಿನ್ನ ಮಗನ ಅನರ್ಥ. ಶಿವ, ಇದು ಏನು ದುರ್ಭವ. ಮಗನು ಮಡಿದನೆಂದು ಆಕಾಶವಾಣಿ ದುರಿಯಾಯಿತು. ಅಯ್ಯೋ ಶಿವ ಶಿವ. ಏನು ಮೋಸವಾಯಿತು ರೇ ಮಾಧವ, ಅಂದು ಬೆಂದು ಹೋಯಿತು
ನೊಂದು ಎಂದು ಹೋಯಿತು ಎನ್ನೆಯ ಜೀವ ಏನು ಮೋಸವಾಯಿತು ಹೇ ಮಾಧವ. ಅಯ್ಯೋ ಕೃಷ್ಣ ಎಂತ ಮೋಸವಾಯಿತು. ಐವರು ಪಾಂಡವರಿದ್ದು ವ್ಯರ್ಥವಾಯಿತು ನಿನ್ನ ಮಹಿಮೆ ನನಗೆ ತಿಳಿಯದಂತಾಯಿತು. ಐವರು ಪಾಂಡವರಿದ್ದು ವ್ಯರ್ಥವಾಯಿತು ನಿನ್ನ ಮಹಿಮೆ ನನಗೆ ತಿಳಿಯದಂತಾಯಿತು. ಏನು ಮೋಸವಾಯಿತು ಹೇ ಮಾಧವ ನೊಂದು ಬೆಂದು ಹೋಯಿತು ಎನ್ನೆಯ ಜೀವ ಏನು ಮೋಸವಾಯಿತು ಹೇ ಮಾಧವ. ಮಾಧವ ಕೇಶವ ಕೃಷ್ಣ ಅಯ್ಯೋ ಶಿವ ಶಿವ ಇದು ಏನು ದುರ್ಭವ. ಶಕಟ ವ್ಯೂಹದೊಳಗೆ ಮಕುಟವರ್ಧನನಾದ ಅಭಿಮಾನ್ಯನು ಕೌರವನ ಬಲನಿಗರದೊಳಗೆ ಮರಣವಾದನನ್ನು ಅಯ್ಯೋ ಆಕಾಶವಾಣಿ ಧರಿಯಾಯಿತು. ಅಯ್ಯೋ ಹರಹರ ಶಿವ ಶಿವ ಘಾಸಿಯಾದನೇ ಮಗನು ಘಾಸಿಯಾದನೇ. ಕಟಕಟ ಕಟಕಟ ಇನ್ನೇನಿದೆ ಎನ್ನ ಸಂತೋಷ ಸಾಗರ ಎಂಬುವುದು ಮಾತ್ರ ಬತ್ತಿ ಬಸಿದು ಹೋಯಿತು. ತತ್ಕಾರಣ ಕೇಶವ ಮಾಧವ ಇದೇನು ಒಮ್ಮೆಂದಮ್ಮೆಲೆ ಇಂಥ ಶೋಕಾಗ್ನಿಯು ಉದಯಿಸಿದ್ದೆಂದು ಈ ಮಾಯಾ ಮಹಿಮನಲ್ಲಿ ಕೇಳಿದರೆ ಮರಿಮಾಚಿದ್ದೇನೆ. ಅಯ್ಯೋ ಸುರಾರಿಯೇ ಹೇ ಸುರಾರಿಯೇ ನೀರಿನೊಳಗೆ ಉಸಿರಾಡದಂತೆ ಏತಕ್ಕೆ ಮುಳುಗಿರಿಬಿ. ಇನ್ನೇನಿದೆ ಇನ್ನೇನಿದೆ ನನಗೆ ಮಗನ ವ್ಯಸನವು ಸಂಘಟಿಸಿತು ಹೇಳಿ ಹೇಳಿ ಬೇಗನೆ. ಜನ್ಮವೇ ಸಾಕು ಸಾಕು ಲೋಕೇಶ ಎಲ್ಲನ್ನು ಇಲ್ಲಿಗೆ ಕರೆತಂದು ಮಾಡಿದೆಯೋ ಮಗನನ್ನು ಮೋಸ. ಅದನ್ನ ಚೆನ್ನಾಗಿ ಕೇಳು. ಕುಂತೆಯ ತನಯ ವಿಜಯ ಚೆರಿವೆಯ ಬಿಡು ನಿನ್ನ ಮನದ ಸಂಶಯ.
ಪರಿಹರಿಸುವೆನು ನಿನ್ನ ದುಃಖವನು ಬೇಡೋ ಸಂಶಯ. ಕುಂತಿಯ ತನಯ ವಿನಯ ಚರಿವೆಯ ಬೇಡೋ ನಿನ್ನ ಮನದ ಸಂಶಯ, ಬೇಡೋ ನಿನ್ನ ಮನದ ಸಂಶಯ. ಆಹಾ, ಇದೇನು ಸೋದ್ಯ ಕುಂತಿ ಪುತ್ರನಾದ ಪಾರ್ಥನೆ, ನಾವೀರುವರು ಸರೋವರದಲ್ಲಿ ಸ್ನಾನವಂ ಗೈಯುವ ಸಮಯದೋ ಬೆಕ್ಕಿಸುತ್ತಾ ದುಃಖಿಸುವುದಕ್ಕೆ ಕಾರಣವೇನು? ನಿನ್ನ ಮುಖಾರಿಂದವು ಕಣ್ಣಿನೊಳಗೆ ಕಂಬನಿಗರಿವುದಕ್ಕೆ ಕಾರಣವೇನು? ನಿನಗೆ ದಾವ ತೊಂದರೆಯನ್ನು ಬಾರದಂತೆ ಕಾದುಕೊಂಡು ಬಂದಿರುವನು ನಾನು. ನಿನ್ನ ಮನಸ್ಸಿನ ಸಂದೇಹವನ್ನು ಎನ್ನ ಮುಂದೆ ಹೇಳು ಇಂದ್ರತನಯ, ನಾನಿರುವ ತನಕ ನಿನಗೆ ಬಂದಿರುವುದೇನು ಭಯ? ನಗದರನೇ ಎಲ್ಲದೊಂದು ನುಡಿ ಲಾಲಿಸು. ಅದೇನು ಚೆನ್ನಾಗಿ ಹೇಳು ಅರ್ಜುನ. ಫಲ್ಗುಣನೇ, ಎನ್ನ ಮಗನು ಹಾಗೆ ಗೆಳ ಪದ್ಮವ್ಯೂಹದೊಳಗೆ ಮಾಡಿದನೆಂದು ಗಗನಧ್ವನಿಯಲ್ಲಿ ಕೇಳಿಸಿತು ನನಗೆ ಕೇಳಿಸಲಲ್ಲವಲ್ಲ ಅರ್ಜುನ? ನೀನು ಮಾಯಕಾರನಲ್ಲವೇ? ಹೌದೇನು ಅರ್ಜುನ? ಅಯ್ಯೋ, ಎನ್ನ ಹೃದಯದೋಳ್ ಬಗ್ಬಗೆಲ್ಲಂದು ದುಃಖ ಬಾಲವಾಯಿತು ಎನ್ನ ಮನಸ್ಸಿಗೆ. ಅಯ್ಯೋ, ಇನ್ನೇನಿದೆ, ಮಗನನ್ನು ಕಾಣಲಾರದೆಂದು ಮೃಗಗಳಲ್ಲೇ ಮಿತಿ ಮೀರಿ ಕಣ್ಣೀರು ಸುರಿಯುತ್ತಿವೆ. ಕಳಿಗೆ ಬಾಲಕನ ಮೋಹನೆದು ಪಕ್ಕನೆ ಅವರು ಎದ್ದು ಹೊರಸೋಸುತ್ತಲ್ಲಿದೆ. ಹೇ ಜಗದೊಡೆಯನೇ, ಫಲ್ಗುಣನೇ, ನಗು ಮುಖದ ಮಗುವಿನ ಕಳೆದುಕೊಂಡು ಹರಗಳಿಗೆ ಸಹ ನಾ ಜೀವಿಸಲಾರನು. ಖಗರಾಟ್ಗಮನೇ, ಕಲಿಪಾರ್ಥನೆ, ಭೂಭಾಗಕ್ಕೋಸ್ಕರ, ಈ ಭೂಭಾಗಕ್ಕೋಸ್ಕರ ಕೌರವರೊಡನೆ ಕಾದಾಡಿ ಈ ಖಜನಗರವನ್ನು ಆಳಲಾರನು. ಅಯ್ಯೋ, ಪುತ್ರ ಸುಖವಂತರಾಗಿ ಸಾರ್ಥಕವಿಲ್ಲದೆ ಈ ಪೃಥ್ವಿಯ ಮೇಲೆ ಇರಲಾರನು. ಸತ್ಯನಿಧಿಯಾದ ಧರ್ಮದಲ್ಲಿಗೆ ನಾ ಬರಲಾರನು. ಕೃಷ್ಣ, ಅರ್ಜುನ, ಸಕಲವು ನೀನರಿತು ಕೌರವನ ಮಲನಿಕರದೊಳಗೆ ಸುಕುಮಾರನಿಗೆ ಸುಗಮ ಯುದ್ಧದ ಸಂಖ್ಯೆ ಎನ್ನ ಮುಂದೆ ಮಾತ್ರ ಉಸಿರಿದ್ದರೆ ಬೆಂಬಲನಾಗಿ ಹೋಗಿ ಕೌರವನ ಹೆಸರಿಲ್ಲದಂತ ಮಾಡಿ
ಶಿಶುವಿನ ಘಾಸಿಪಡಿಸಿದಂತೆ ಕರೆದುಕೊಂಡು ಬರ್ತಿದ್ದರು. ಹಾ ತಿಳಿಯದು ನಿನ್ನ ಮಾಯ ಮಾತ್ರ ಆರಿಗೂ ಗೋಪಾಲ, ಅಭಿಮಾನ್ಯವನ್ನು ಪ್ರಾಣಕ್ಕೆ ನೀನೇ ಮೂಲ. ಅರ್ಜುನ, ನಿನಗಿಂತ ಅಜ್ಞಾನವು ಎತ್ತನಿಂದ ಬಂದು ಆವರಿಸಿತು. ಪ್ರಾಜ್ಞಾನ ಪಾರ್ಥ, ಹಾಗಾದ್ರೆ ಹೇಳುವೆನು ಕೇಳು. ನಾರಾಯಣ, ನೀನು ಚೆನ್ನಾಗಿ ಹೇಳು. ನಿಂದೆಸದಿರು ಎನ್ನನು ಪಾರ್ಥ, ನೀನಾಡುವ ನೋಡಿ ಅನಾಥ. ನಿಂದೆಸದಿರು ಎನ್ನನು ಪಾರ್ಥ, ನೀನಾಡುವ ನೋಡಿ ಅನಾಥ. ಏತಕ್ಕೆ ಈ ಕೋಪ, ಏತಕ್ಕೆ ಈ ಕೋಪ, ತಿಳಿಯೋದು ಎನಗೆ ವಿಷಯ. ನಿಂದಿಸದಿರು ಎನ್ನನು ಪಾರ್ಥ, ನೀನಾಡುವ ನೋಡಿ ಅನಾಥ. ಚೆನ್ನಾಗಿ ಹೇಳು. ಕೂಲಿ ಇಲ್ಲದೆ ನಾನು ನಿಮ್ಮ ರಥವನ್ನು ನಡೆಸುತ್ತ ಬಂದೆನು. ಚೆನ್ನಾಗಿ ಹೇಳು. ಕೂಲಿ ಇಲ್ಲದೆ ನಾನು ನಿಮ್ಮ ರಥವನ್ನು ನಡೆಸುತ್ತ ಬಂದೆನು. ನಿಮ್ಮ ಕಷ್ಟಗಳನ್ನು ಪರಿಹರಿಸಿರುವೆನು. ನಿಮ್ಮ ಕಷ್ಟಗಳನ್ನು ಪರಿಹರಿಸಿರುವೆನು. ನಿಮ್ಮ ಬೆಂಬಲ ನಾನಿರುವೆನು. ನಿಮ್ಮ ಬೆಂಬಲ ನಾನಿರುವೆನು. ನಿಸದಿರು ಎನ್ನನು ಪಾರ್ಥ, ನೀನಾಡುವ ನೋಡಿ ಅನಾಥ. ನೀನಾಡುವ ನೋಡಿ ಅನಾಥ. ಅರ್ಜುನ, ಅರ್ಥನ ನಿನಗಿಂತ ಜ್ಞಾನವು ಎತ್ತನಿಂದ ಬಂದು ನಿನ್ನ ಮಗನಿಂದಲೇ ಬಂದಿತು ನಾರಾಯಣ. ಪ್ರಾಜ್ಞನೆಂದೆನಿಸಿದ ನಿನ್ನ ಸುಜ್ಞಾನವಲ್ಲ ಈಗ ಎತ್ತ ಹೋಯಿತು. ಎಲ್ಲ ಕಂದನಿಂದಲೇ ಹೋಯಿತು ಪರಮಾತ್ಮ. ನಾವಿರುವರು ಇಲ್ಲದ ಕಾಲದಲ್ಲಿ ನಿನ್ನ ತರುಳನಾದ ಕೌರವರೊಡನೆ ದುರದಾತರನಾಗಿ ಹೋದ ವರ್ತಮಾನವನ್ನು ಪೇಳೆಂದರೆ ನಾನೇನು ಹೇಳಲಿ. ನಿನಗೆ ತಿಳಿಯದ ಧಾವತಿರುವುದು ಪರಮಾತ್ಮ. ನೀನು ಹರಿದವನ ಮೇಲೆ ಬರಿದೆ ನಿಷ್ಠೂರದ ಬಾರದವರೆಯನ್ನು ಓರಿಸುವೆಯಾ. ನಾನು ನಿಷ್ಠೂರದ ಮಾತುಗಳನ್ನು ಆಡಿದರೆ ನೀನು ಜಗತ್ತಿಗೆ ಮರಳು ಬಿಡುದು ಎನ್ನ ಮೇಲೆ ಬೇಸರಗೊಳ್ಳುವೆಯಾ. ನಾನು ಬೇಸರದ ಮಾತುಗಳನ್ನು ಆಡಿದರೆ ಜಗದೊಡೆಯನೇ, ಕಲಿಪಾರ್ಥನೆ, ಜಗತ್ಕರ್ತನೇ. ಕೂಲಿ ಇಲ್ಲದೆ ನಿನ್ನ ರಥವನ್ನು ಒಡೆದು ಕಾಲಾರಣ ಮಾಡುವ ಹಾಳಿಗೆ ಇಂಥ ಕೀಳು ಮಾತುಗಳನ್ನಾಡುವೆಯಾ. ನಾನು ಕೀಳು ಮಾತುಗಳನ್ನು ಆಡಿದರೆ ಪರಮಾತ್ಮ. ನಿಮ್ಮ ಕಷ್ಟಗಳೆಲ್ಲ ಪರಿಹರಿಸುವುದಕ್ಕಾಗಿ ಬಿಟ್ಟಿ ಕೆಲಸ ಮಾಡುವನ ಮೇಲೆ ಇಷ್ಟು ಕೋಪವೇತಕ್ಕೆ. ಪಾರ್ಥ, ಅಭಿಮಾನ್ಯನ ಮರಣದ ಸಂಗತಿಯನ್ನು ಕಾಡದವನನ್ನು ಕಣ್ಣೀಲಿ ನೋಡಿ ನೋಡಿ ನೀನಾಡುವ ನುಡಿ ಅನರ್ಥ. ಫುಲ್ಲಲೋಚನೆ, ನಿನ್ನ ಮಾಯಾಚಾಲದ ಗುಣವಲ್ಲ ನಾನು ಬಲ್ಲೆನು. ನೀನೇನು ಬಲ್ಲೆಯೋ ಅರ್ಜುನ. ನೀನು ಬಾಲಕನಾಗಿರುವಾಗ ತಂದೆ ತಾಯಿಗಳನ್ನು ಸೆರೆಮನೆಯಲ್ಲಿ ವಾಸ ಮಾಡಿಸಿದಿ. ಸೋದರ ಮಗನಾದ ಕಂಸಾಸುರನ ಪ್ರಾಣವನ್ನು ಕಳೆದಿ. ಅವನ ಸಕ್ಕಿನಿಂದ ಅವನು ಸತ್ತ. ಕೃಷ್ಣ, ಅರ್ಜುನ, ಭಾವ ಮೈದುನನಾದ ರುಕ್ಮಾಂಗದನ ಪ್ರಾಣವನ್ನು ನಿಮ್ಮ ಅಣ್ಣನಾದ ಬಲರಾಮನ ಕೈಯಾಳ ಸಿಲುಕಿಸಿದೆ. ಪರ್ಯಾಡದ ತಾಯಿಯಾದ ರೇಣಿಕೆಯ ತಲೆಯನ್ನು ಕೊಡಲಿ ಅಂತ ಈ ಪಟ್ಟಿಗಳಿಸಿದೆ. ಅರ್ಜುನ, ಪಿತೃವಾಕ್ಯ ಪರಿಪಾಲನೆ ಮಾಡಿದೆ. ಇಂದುರೇಶನೇ, ಪಾಲ್ಗುಣನೇ, ಕೇವಲ ಬಂಧುಗಳಿಗೆ ಮೋಸಗಾರಿಕೆಯನ್ನು ಮಾಡಿದಂತ ಮಹಾ ಮಹಿಮನು ನೀನು. ಹಾ, ಅಯ್ಯೋ,
ಯಕ್ಕೋಚಿತ ನಿನ್ನ ಸೋದರಳಿಯಲಾದ ಅಭಿಮಾನ್ಯವನನ್ನು ಉಳಿಸುವೆಯೇನೋ ಮುರಹರಿ. ದಾರಿಗೆ ತಿಳಿಯದೋ ನಿನ್ನ ಕಪಟದ ದಾರಿ. ಕಡಗಲಿಯಾದ ಪ್ರಾರ್ಥನೆ ಬಿಡು ಬಿಡು ನನ್ನ ಬಿಡುನುಡಿಗಳನ್ನು ಬೇಗನೆ. ನಾನು ಬಿಡುನುಡಿಗಳನ್ನು ಆಡಿದರೆ ಜಗದಡಿಯನೇ. ಜಡಮತಿ ಸೋದರ ಮಾವನಾದ ಕಂಸಾಸೂರನನ್ನು ಈ ಪಡಿಬಿತ್ತಕ್ಕೆ ಹೊಡೆದು ಕೆಡವಿದನು. ಹೌದು ನಾರಾಯಣ. ಸಕ್ಕಿನಿಂದ ಕಾಳಗಕ್ಕೆ ಬಂದ ರುಕ್ಮಾಂಗದನ ಪ್ರಾಣವನ್ನು ಅಣ್ಣನಾದ ಬಲರಾಮನ ಕೈಯೊಳಗೆ ಸಿಲುಕಿಸಿದನು. ನಿಜವೇ ನಾರಾಯಣ. ನೀನು ಬಂದು ಬಾಂಧವರಿಂದ ಅತಿಸಿದವನಂದ ಆಡಿದರೂ ಚಿಂತೆ ಇಲ್ಲ. ನೀನು ನಿನ್ನ ತಾತನಾದ ಕಲಿಭೀಷ್ಮನೊಡನೆ ಕದನದ ಕಾದಾಡಿ ನೀನೇತಕ್ಕೆ ಸಂಹಾರ ಮಾಡಿದೆ. ಅದು ಹಾಗಿರಲಿ, ನಿನ್ನ ತಂದೆಯಾದ ಇಂದ್ರನ ಕಾಂಡವನವನ್ನು ನೀನೇತಕ್ಕೆ ದಯಿಸಿದೆ. ಅಗ್ನಿ ದೇವತೆ ತೃಪ್ತಿಯಾಗಿ ದಯಿಸಿದನು ನಾರಾಯಣ. ನಿನ್ನ ಮನ ಬಂದಂತೆ ಮಾತನಾಡಿದರೆ ಬಂದ ಫಲವೇನಿದೆ? ಆಯುಷ್ ಮುಗಿದ ಕ್ಷಣದಲ್ಲಿ ದಾರ ಕಡೆಯಿಂದ ಮರಣವಿದೆಯೋ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ದಾರಿಂದಲೂ ಸಾಧ್ಯವಿಲ್ಲ. ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೆ ಬಂದ ಫಲವೇನಿದೆ? ಅವರವರ ಕರ್ಮ ಅನುಸಾರವಾಗಿ ವಾರಿಜೋದ್ಭವನ ಬರದ ಲಿಖಿತಕ್ಕೆ ಧಾರ ಮಾಡುವುದಿನ್ನೇನಿದೆ? ಅಭಿಮಾನ್ಯನ ಮರಣದ ಸಂಗತಿಯನ್ನು ಧರ್ಮಜನರಿಗೆ ಹೋದರೆ ನಿಜ ತಿಳಿಯಬಹುದು. ಗಾಂಡೀವಿ ಬಿಡಿ ಬಿಡಿ ಯೋಚನೆ ಆತಕ್ಕೆ ಮಾಡಿವಿ. ಜ್ಞಾನವೆಂಬ ಹಂದ ಕಾರ್ಯಕ್ಕೆ ಸುಜ್ಞಾನವೆಂಬ ಸೂರ್ಯೋದಯನಾದ ಮುರಹರ. ಕ್ಷೀರಾಬ್ದಿಯೋಳು ತೋಷದ ಲಕ್ಷ್ಮೀವರ. ಕೃಷ್ಣ, ಅರ್ಜುನ, ನೀನು ಭುವನ ಕುಕ್ಷಿಯಾಗಿಯೂ ಜಗತ್ತಾಪಕನಾಗಿಯೂ ಸರ್ವಾಂತರ್ಮಿಯಾಗಿಯೂ ವೇದಗಳಿಗೆ ಸಿಲುಕದ ಮಹಾಮಹಿಮೆಯಾಗಿಯೂ. ಹೌದೇನು ಕೃಷ್ಣ, ಅರ್ಜುನ? ನೀನರಿಯದ ಕಾರ್ಯದಾವದು, ನೀನೆಲ್ಲದರ್ಥಡಿ ಜಗತ್ತಿಯಲ್ಲಿ ಹೌದು. ಜಗಜ್ಜೀವ ಜ್ವಾಲಂಗಗಳಿಗೆ ಸೂತ್ರಧಾರಕನಾಗಿ ಅಭಿಮಾನ್ಯವನನ್ನು ವೈರಿಗಳ ಕಡೆಯಿಂದ ಕೊಲ್ಲಿಸಿ, ಅಯ್ಯೋ ಈಗ ಪೇಳುವಿಯಾ ಎನ್ನ ಮುಂದೆ ಏನು ಕಾಣದವನಾಗಿ. ಅಯ್ಯೋ ಕೃಷ್ಣ, ಅರ್ಜುನ, ನಿನ್ನಳಿಯನ ಉದಾರ ಧೈರ್ಯ ಗಾಂಭೀರ್ಯ ಚಾತುರಾದಿಗಳನ್ನು ನೆನೆಸಿಕೊಂಡರೆ ಅಯ್ಯೋ ಕಣ್ಣುಗಳೋಳು ಕಣ್ಣೀರು ತಮ್ಮಷ್ಟಕ್ಕೆ ತಾವೇ ಬರುವವು. ಅಯ್ಯೋ ಅವನ ಮುಖಾರವಿಂದವು ನೋಡದೆ ಇರಲಾರೆನು ನಾನೊಂದು ಕ್ಷಣ. ಕೃಷ್ಣ, ಅರ್ಜುನ, ನಿನ್ನಿನ ದಿನ ರಾತ್ರಿ ಏನಾಯ್ತು? ನಿನ್ನಿನ ದಿನ ರಾತ್ರಿ ಪಂಕ್ತಿ ಭೋಜನ ಕಾಲದಲ್ಲಿ ಅಪ್ಪ ಕಪಟ ನಾಟಕನಾದ ಶ್ರೀಹರಿಯನ್ನು ನಂಬಬೇಡವೆಂದು ಹೇಳಿದನಲ್ಲ, ಅವನ ಮಾತು ಈಗ ಸಹಜವಾಗಿ ತೋರಿತಲ್ಲ. ಹೌದೇನು? ಅಯ್ಯೋ ಅಂತ ಕೂಸನ್ನು ಕಳೆದುಕೊಂಡು ಪಂಥದಿಂದ ಕೌರವರೊಡನೆ ಕಾದಾಡಿದರೆ ಬಂದ ಭಾಗ್ಯವೇನು ರುಕ್ಮಣಿನಾಥ. ಬರಲಾರನೋ ಧರ್ಮದಲ್ಲಿ ಸರ್ವತ. ರಿಪುಕುಲದ್ಭಟರಮ್ಮ ವಾರಣ ಕದಂಬಕ್ಕೆ ಇಂಬಗೊಡದ ಕುಂಭಸ್ಥಳವನ್ನು ಭೇದಿಸಿ ಅಂಬರಕ್ಕೆ ಬಲಗೊಲಿಗೆ ಮೃಗರಾಜನಂತೆ ಮೆರೆಯುವ ಕದನ ಪ್ರಸಿದ್ಧನಾದ ಧನಂಜಯನೇ, ನಿನಗೆ ನೀತಿಯನ್ನು ಮಂದಮತಿ ಬೇಗನೆ. ಹೌದು ಪರಮಾತ್ಮ. ತೃಪ್ತಿಗೊಂದದೆ ಮತೀತನಾದ ಧರ್ಮಜನಲ್ಲಿಗೆ ಹೋದರೆ ಸೂತನ ನಿಜ ಸ್ಥಿತಿ ತಿಳಿಯಬಹುದು. ಬಾ ರಥವೇರು, ತೃಪ್ತೀಪನಡಿಗೆ ಹೋಗಲು ಉದ್ಯುಕ್ತನಾಗು. ಇಂದ್ರ ಸಂಜಾತ ರಿಪಿಗಳ ಗರ್ಭ ನಿರ್ಭೀತ. ಅಯ್ಯೋ ಅಂಬುಜಾಕ್ಷನೇ, ಪಾಲ್ಗೊಳ್ಳನೆ. ನಿನ್ನಳಿಯನಾದ ಅಭಿಮನ್ಯನು ಕುಂಬಿನೀಸರೊಡನೆ ಕಾದಾಡಿ ಕರಂಬುಜಗಳಲ್ಲಿದ್ದ ಕಾಲದಲ್ಲಿ ಅಯ್ಯೋ ಎನ್ನ ಮಾತೃ ಎಷ್ಟು ನೆನೆಸಿದನು, ಎಷ್ಟು ನಮಗಂಡು ಕಣ್ಣೀರು ಸುರಿಸಿದನು. ಅಯ್ಯೋ ಎಷ್ಟು ಬಲನಂದು ಬಲ ಮರುಗಿದನು. ಅಯ್ಯೋ ಅಭಿಮಾನ್ಯವೇ, ಪಾಲ್ಗೊಳ್ಳನೆ. ನಿನ್ನ ಪ್ರಾಣ ಅರುಣಗೊಳಿಸಿದವನ ಶಿರವನ್ನು ಗಗನಾಂತರದಲ್ಲಿ ಆಡಿಸಲೇ ಬಲವಲ್ಲ ಸುಟ್ಟು ಸೂರ್ಯ ಮಾಡಿಬಿಡಲೇ. ಅಯ್ಯೋ ಅಯ್ಯೋ ಎಷ್ಟು ಹೊಡೆದುಕೊಂಡರೂ ನಾಥ ಭಾಗ್ಯರಾಜನಲ್ಲ. ಕೃಷ್ಣ ಇರಲಿ ನೋಡೋಣ. ಇದಿಷ್ಟರನೆಲ್ಲಿಗೆ ಮಾರುತನಿಗಿಂತ ಮುಂಚಿತ ರಥವನ್ನು ಬಿಡು ಬಿಡು ಗಾವರ್ತ ದಾರುಣ. ತಡ ಮಾಡಿದ ರಥವನ್ನು ಬಿಡೋ ಈ ಕ್ಷಣ. ಪಟುಪಟ ಕುಲತ್ತಮನಾದ ಸುತನೇ, ಎನ್ನ ಹಠವು ತೀರಿತು ಇಂದಿಗೂ ಬೇಗನೆ. ಹೌದು ದೇವ.
ಪೂರ್ವ ದೇಶಿಯಾದ ಅಭಿಮಾನ್ಯನೆಂಬುವನ ಪದ್ಮ ಯೋಧಳಿಗೆ ಮರಣ ಹೊಂದಿದ ಸಂಗತಿಯನ್ನು ಪಿತನಾದ ಪಾರ್ಥನಿಗೆ ತಿಳಿಸಿದನು. ಹೌದು ದೈವ. ಮುಖ್ಯ ಎನ್ನ ಕಾರ್ಯವು ನೆರವೇರಿತಿನ್ನು. ಹಾ. ಹಳಿಯನಾದ ಅಭಿಮಾನ್ಯನು ಉಳಬಾರದೆಂಬ ಎನ್ನ ಮನದರಿಕೆ ಹಿಂದಿಗೂ ಕೈಗೂಡಿತು. ಹೌದು ದೈವ. ಮುಂದಿನ ಇವನೊಡನೆ ತೊಂದರೆ ಎಂಬ ಸಂಶಯವೂ ನಿವಾರಣೆ ಆಯಿತು. ಹಾ. ಇಂದ್ರ ಸಂಜಾತನಾದ ಅರ್ಜುನನನ್ನ ಧರ್ಮಜನಲ್ಲಿಗೆ ಕರೆದುಕೊಂಡು ಹೋಗಿ ಪುತ್ರ ಶೋಕವನ್ನು ಬಿಡಿಸುವನು. ಮುಂದೆ ಕೌರವಾದಿಗಳನ್ನು ಸಂವರಿಸುವುದಕ್ಕೆ ಪ್ರಯತ್ನ ಮಾಡುವನು. ಹಾ. ಸಾರಥಿ ನೋಡಿದೆಯನ್ನ ಚಮತ್ಕಾರದಲ್ಲಿ ನೋಡಿದ್ದೀನಿ ದೈವ. ಕಮಲದಳ ನೇತ್ರವೇ ಪಾಲ್ಗೊಣನೆ ನಾವು ಸಮರಂಗಣ ಮಾಡಿ ಬರುವ ಸಮಯದೊಳ ಕ್ರಮವಾಗಿ ಅಭಿಮಾನ್ಯವಿನ ಬಂಧನ ಸಂಧಾನವನ್ನು ಆರ್ವಹಿಸಿ ಶರೀರದಲ್ಲಿ ಮೂಡಿದ ತತ್ಕಾಯಗಳನ್ನು ಕೃಷ್ಣ ಮುನದೊಳ ಮರಿಗೆ ಮಾತನಾಡಿಸಿ ಎಲ್ಲವನೋ ಬೇಸರವನ್ನು ಪರಿಹರಿಸುವ ತರುಳನು ಹಿಂದೇತಕ್ಕೆ ಬಾರದಿಯಲು. ಹಾ. ಅಯ್ಯೋ ನಮ್ಮಂದ ಭಾಗ್ಯನಾದನು. ಕಂದನಾದ ಅಭಿಮಾನ್ಯವೆಲ್ಲ ಕೌರವರು ಕೊಂದರು ಎನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ತೋರುತ್ತದೆ. ಲಕ್ಷ್ಮೀಪತಿ ಲಕ್ಷ್ಮೀಪತಿ ಸ್ವಲ್ಪವಾದರೂ ಹೇಳು ಅಭಿಮಾನ್ಯವಿನ ಸಂಗತಿ. ಪಾಲ್ಗೊಣ ಮಗನ ಮೇಲೆ ಪಂಚಪ್ರಾಣ ನೀನು. ಹೌದು ನಾರಾಯಣ. ಅರ್ಜುನ ಹಾಗಾದರೆ ಹೇಳೇನು ಕೇಳು. ನಾರಾಯಣ ಅದೇನು ಚೆನ್ನಾಗಿ ಹೇಳು. ಭುವನ ವೀರ ಸಮರ ಸೂರ ಆಲಿಸನ್ನ ಸವಿಚಾರ ನಿನ್ನ ಮಗನ ವರ್ತಮಾನ ತಿಳಿಯದೋ ಪಲ್ಗುಣ ತಿಳಿಯದೋ ಪಲ್ಗುಣ. ಚೆನ್ನಾಗಿ ಕೇಳು. ನಾರಾಯಣ ಚೆನ್ನಾಗಿ ಹೇಳು. ನಿನ್ನ ಪ್ರೀತಿಯ ಕುವರನು ಎಂದು ಗೆಳೆಯರ ಜೊತೆ ಕೂಡಿಯನೆಂದು. ಅರ್ಥ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ನಿನ್ನ ಪ್ರೀತಿಯ ಕುವರನು ಎಂದು ಗೆಳೆಯರ ಜೊತೆ ಕೂಡಿಯನೆಂದು ತಿಳಿಯದೋ ಪ್ರಾರ್ಥನೆ. ಸತಿಯಾರ ಜೊತೆಯ ಕೂಡಿ ಆನಂದ ಭರಿತನಾಗಿ. ಚೆನ್ನಾಗಿ ಕೇಳು. ನಾರಾಯಣ ಚೆನ್ನಾಗಿ ಹೇಳು. ಸತಿಯಾರ ಜೊತೆಯ ಕೂಡಿ ಆನಂದ ಭರಿತನಾಗಿ ನಿನ್ನನೆ ಮರೆತನು ಹೇಳೋನೆ ಪಾರ್ಥನೆ. ಭುವನ ವೀರ ಸಮರ ದೂರ ಆಲಿಸನ್ನ ಸವಿಚಾರ ನಿನ್ನ ಮಗನ ವರ್ತಮಾನ ತಿಳಿಯದೋ ಪಲ್ಗುಣ ತಿಳಿಯದೋ ಪಲ್ಗುಣ. ಪಲ್ಗುಣ ನಾರಾಯಣ ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ಪರಮಾತ್ಮ. ಕಾಣದ ನಿನ್ನ ಮಗನ ವರ್ತಮಾನವನ್ನು ಪೇಳೆಂದರೆ ನಾನೇನು ಹೇಳಿನಿ. ನಿನಗೆ ತಿಳಿಯದ ಕಾರ್ಯದ ದಾವದಿರುವುದು ಜಗದಡಿಯನೇ. ನಿನ್ನ ಪುತ್ರನ ಮಿತ್ರರೊಡಗೂಡಿ ಆಟದ ಬರಲಿ ಮರೆತಿರುವನು ಏನು. ಇದು ಸಹಜವೇ ನಾರಾಯಣ. ಇಲ್ಲವೇ ಪತ್ನಿಯರೊಡನೆ ಸುರತಾನಂದನದಲ್ಲಿ ಮಗ್ನನಾಗಿರುವನು ಏನು. ಇದು ಸಹಜವೇ ಜಗದಡಿಯನೇ. ಇಲ್ಲವೇ ಶತ್ರುಗಳು ನಿರ್ಮಿಸಿದ ಪದ್ಮ ಯೋಧಳಿಗೆ ಮೃತ್ಯು ಹೊಂದಿರುವನೋ ಏನು. ಅಯ್ಯೋ ಶಿವ ಶಿವ ರಾಜನೇ ಮಗನು. ಈ ತತ್ಸಂಗತಿ ತಿಳಿಯಬೇಕಾದರೆ ಧರ್ಮಜನರಿಗೆ ಹೋದರೆ ಅಭಿಮಾನ್ಯನ ಮರಣದ ಸಂಗತಿ ನನಗೆ ಸ್ವಲ್ಪವಾದರೂ ತಿಳಿಯದು ಪಾರ್ಥ ದುರದೋಳತಿ ಸಮರ್ಥ. ಫುಲ್ಲಲ ಮುರಾಂತಕನೇ ಕಾಣದಿರಲಾರನೆ ಅಭಿಮಾನ್ಯವಿನ ಮುಖವನ್ನು ಬೇಗನೆ ಧರಣಿ ತೊಲಗಿದ ಗಗನದಂತೆ ಪಂಕರೋಹವಿಲ್ಲದ ಸರಸಿಯನ್ನು ಕಂಡಂತೆ ಕೇಸರಿಯ ವಿರಾಳಪವಿಲ್ಲದ ಕಾನನದಂತೆ
ಕೃಷ್ಣ, ಪರಮ ತತ್ವ ವಿಧಾನವನ್ನರಿಯದ ನರಾನಭಿ ವಿದ್ಯಾರಚನೆಯಂತೆ ಅಯ್ಯೋ ಪುತ್ರನ ಬೆಲ್ಲದೋದ ಮೇಲೆ ಈ ಸಂಪತ್ಭರಿತವೆಲ್ಲ ಸುಡಬೇಕೆ? ಮುರಹರಿನೇ ಇಕೋ ನೋಡು, ವೀರರ ಘಟನೆ ಕೈವಾರ ಮಾಡುವರು, ವೀರನಾರಿಯರು ರತ್ನದಾರಿಯನ್ನು ತರುತ್ತಿಯರು. ಇವರ ದಯನಿಷ್ಠ ದಾರಿಗಳು ದಾರಿಗೆ ಬೇಕು, ಸಿಗಬೇಕು. ಅಯ್ಯೋ ಮಗನೇ, ಪಾಲ್ಗೊಳ್ಳನೆ ನಿನ್ನ ಸಾಹಸ ಕದಗದೆಯನ್ನ ಪಂಥ ಪರಾಕ್ರಮವಲ್ಲ ಬೆಂಕಿ ಹಚ್ಚಿ ಸುಡಲೇ. ಪರಿಕರವಾದ ಕರದೊಳು ಹಿಡಿದಿರುವ ಕೋದಂಡವನ್ನು ಬಿಸಾಡಲೇ. ತಾಪಕ್ಕೆ ತಡೆಯಲಾರದೆ ಕುಲಸೈನಿಕಗಳನ್ನು ಕಿತ್ತಿಡಾಡಲೇ. ಹೇಳುವ ಎನ್ನ ಕೋಪಾರವಸದ ತಾಪಕ್ಕೆ ತಡೆಯಲಾರದೆ ಈ ಸಪ್ತ ಸರದಿಗಳೆಲ್ಲ ನಿರ್ಚಲ ಮಾಡಿಬಿಡಲೇ. ಬಿಡಿಸಿತ್ತೇಳುವ ಬಿಡಿಸಿತ್ತೇಳುವ ಎನ್ನು ಕೋಪಾರವಸದ ತಾಪಕ್ಕೆ ತಡೆಯಲಾರದೆ ಬಡವೆಯನ್ನು ಪಟ್ಟಳ ಎತ್ತು ಬಿಡದೊಡೆ ಬಡಿಯಲೇ. ಅಯ್ಯೋ ಅಯ್ಯೋ, ಎಷ್ಟು ಹೊಡೆದುಕೊಂಡರೂ ಫಲವೇನಿದೆ? ಜಡದಾಕ್ಷರೇ, ಪಾಲ್ಗೊಳ್ಳನೆ ನಿನ್ನೊಡಲೊಳಗೆ ಕಡುಬೇದವನ್ನು ಬೇಯಿಸಿ ನಾ ಪಡೆದ ಮಗನನ್ನು ಆ ಕೌರವರ ಪಡೆಗಳಿಗೆ ಅಡಗಿಸಿದೀಯಾ? ಕಡಲ ಸೇನನೇ, ನಿನ್ನ ಕಪಟವು ದಾರಿಗೆ ತಿಳಿಯದು. ಸಾಕು ಸಾಕು, ನಿನ್ನ ಸಾವಾಸವೇ ದೊಡ್ಡದು. ಶ್ರೀಕೃಷ್ಣರಾಯ, ಮಾಡಿದೆಯಾ ಮಗನನ್ನು ಅನ್ಯಾಯ? ಎಲ್ಲ ಸಾರಥಿ, ನರನ ಕಡುದು ಮಾನವ ರಂಜಿಸುತ್ತ ಮೂರ್ಜಗಕ್ಕೆಲ್ಲ. ಹೌದು ದೈವ, ಈಗ ನನ್ನನ್ನು ಯಾರು ಏನಂದರೂ ಚಿಂತೆ ಇಲ್ಲ. ಮಾಡೋದು ಮಾಡಿಬಿಟ್ಟಿಲ್ಲ. ನನ್ನ ಕೋಪ ರಭಸದ ಜ್ವಾಲೆಗೆ ಭುವನ ಬ್ರಹ್ಮಾಂಡ ಒಡಗಿ ತೆಮ್ಮಂತೆ ಸುರ ನರರು ನನಗೆ ಸರ್ವೇಶ್ವರನಿಗೇನು ತಾಳಿ ಎಂದು ತಿಳಿದು ಹರನಂ ನೆನೆದನೋ ಏನು? ಸುಭದ್ರ ಧಾತ್ರಿ ಎಂಪತ್ತು ಆದಿಶೇಷನ ತತ್ತರಗೊಂಡನೋ ಏನು? ಮೃತ್ಯು ಪರಮೇಶ್ವರನ ಮರೆ ಒಕ್ಕಳೋ ಏನು? ಸುರ ನರ ಗರುಡ ಗಂಧರ್ವಾದಿಗಳೆಲ್ಲ ಬೆದರಿ ಭ್ರಾಂತರಾದರೋ ಏನು? ಯಾವತ್ ರಾಜಾದಿರಾಜರು ತಮ್ಮ ಭೋಗ ಭಾಗ್ಯಗಳನ್ನು ಬಿಟ್ಟು ಎಪ್ಪಲನಕ್ಕೆ ಮೈಗೊಟ್ಟರೋ ಏನು? ಹೌದು ದೈವ. ಸಾಕು ಸಾಕು, ವಿದೃಷ್ಟನಲ್ಲಿಗೆ ಬಂದೆನು, ರಥವನ್ನು ನಿಲ್ಲಿಸುವೆನು. ಈ ಸಮಯದಲ್ಲಿ ನಾನು ಪಾಂಡವರ ಹತ್ತಿರಕ್ಕೆ ಹೋಗದಿರುವುದು ನನಗೆ ಲೇಸಾಗಿ ತೋರುವುದು. ಅರ್ಜುನನ ಕೋಪವು ಮೇರಿ ತಪ್ಪಿತ್ತು ಸಾರಥಿ, ಮೆಲ್ಲನೆ ಹಿಂದಕ್ಕೆ ಸರಿದುಕೊಳ್ಳಬೇಕು. ಜಾಗೃತಿ ನಂದನ, ಸೌಂದರ್ಯದ ಜಯದಿಂದ ಒಪ್ಪುವ ಎಲ್ಲವನಕ್ಕಾನಂದವನ್ನು ತೋರಬೇಕದೆ. ಅಗ್ರಜ, ಸೌರದಗ್ರ ವಿಗ್ರಹನಾದ ಎನ್ನ ಮಗನನ್ನು ನೋಡುವನು, ಚಕ್ರತಿಯಿಂದ ಕರೆಸು. ಪೂರ್ಣಂದಿ ಬಿಂಬದಳು ಒಪ್ಪುವ ಅಪರಿಮಿತ ಸಾಹಸಿಯಾದ ರಿಪುಕುಲ ಅಂತಕನ ನಿಪುಣನ ಮುಖವನ್ನು ತೋರಿಸು. ಜಗಜಗಿಸುವ ಮಗನ ಬಡಿ ರಥದಲ್ಲಿ, ತಗ್ಗಿಸುವ ತನುತ್ತ ಜಪತಾಕಿಗಳಲ್ಲಿ, ಇವುಗಳಲ್ಲಿ ಒಂದಾದರೂ ಕಾಣಬಲ್ಲಲ್ಲವೋ ಧರ್ಮನಂದನ? ಒಂದು ಮಾತನ್ನಾಡದ ಮೌನದಿಂದ ಕುಳಿತಿರುವುದಲ್ಲೋ ಈ ಕೆಳ. ಏನಾಯಿತು ಕಾಂತೆ?
ತಣ್ಣಗಾಯಿತೇನೋ? ಭೀಮ ಮನದೊಳಗೆ ಇರಿಸಿ ಭೀಮ ಧರ್ಮ ಜನಗುಲರೆಲ್ಲ ಮಾಯವಾದಿ. ನಿನ್ನ ತಂದೆಯು ಬಂದು ಅತಿ ದುಃಖವನ್ನು ಪಡುತ್ತಿರುವನು. ನಿಮ್ಮ ತಂದೆಯ ಮುಂದೆ ನಿಂತು ಒಂದು ಮಾತನ್ನಾದರೂ ಆಡಬಾರದೆ. ಅಯ್ಯೋ ರಮಣ, ರಮಣಿ, ಇನ್ನೆಲ್ಲೆಯ ಮಗನು ಎರವಾಗಿ ಹೋದನು ಕಾಂತ. ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಕಂದನನ್ನು ಗೋಳು ಕೊಟ್ಟರು. ಅಯ್ಯೋ ರಮಣ, ಮಾಡಿಕೊಳ್ಳುವೆನೋ ಪ್ರಾಣಹರಣ. ಅಂಬುಜಾಕ್ಷಿಯೇ ಕಾಂತ, 9 ತಿಂಗಳ ಹೊತ್ತು ಸಂಭ್ರಮದಿಂದ ಪಡೆದ ಸುಂಬತ್ ಕಾಂಬೀರ್ಯನಾದ ಪುತ್ರನರಳ ಕೊಂಬಿನಿಯಳ ಕಾವಾಡಿ ಹೆಮ್ಮಾರಿಯ ಗದ್ದಿಗೆಯ ಬಯಕೆಯ ಮುಂಬಂದನೆ ಕಾಂತೆ. ಹಿರಿಯರಾದವರು ಹರಿಯದೆ ಹೋಗುವ ತರುಳನಿಗೆ ಬೇಡವೆಂದು ಬೇಡದೆ ದುರಕ್ಕೆ ನೇಮವನ್ನು ಕಟ್ಟು ಕಳುಹಿಸಿ ಅಯ್ಯೋ ಎಷ್ಟು ಹೆಸರು ಪಡುವರಂತೆ ನೆಟ್ಟೆಸರು ಬಿಡುತ್ತಾ ಕುಳಿತಿರುವ ಈ ಸೃಷ್ಟಿಗೀಸನ ನೋಡು. ಹೇ ಪಟ್ಟದ ರಾಣಿ, ಅಯ್ಯೋ ನಿನ್ನ ಹಡದ ಹೊಟ್ಟೆಯು ಮಾತ್ರ ಉರಿದವಾಯಿತು. ಇವರಿಗೆ ಏತಕ್ಕೆ ಸುರುಕು ತೊಟ್ಟಿತು? ಇವರ ಹೊಟ್ಟೆಯೊಳಗಿರುವ ಕೆಟ್ಟ ಗುಣಗಳನ್ನು ತಿಳಿಯದೆ ಕಂದನಂ ಬಿಟ್ಟು ಹೋದೆ. ತಟ್ಟನೆ ಒಡಹುಟ್ಟಿದವನ ಮೇಲೆ ಈ ಸೃಷ್ಟಿಪತಿಯಾದ ಇದೆಷ್ಟರನ್ನು ಕೆಟ್ಟ ಗುಣಗಳನ್ನು ಸೃಷ್ಟಿ ಮಾಡಿದರೆ ಹೇ ರಮಣಿ, ಅಯ್ಯೋ ಕೆಟ್ಟ ದಿವಸದಿಂದ ಮನಸ್ಸಿನಲ್ಲಿಟ್ಟುಕೊಂಡಿದ್ದರು ಅಷ್ಟೆಲ್ಲ ಆಗಿ ಹೋಯಿತು. ಸುಭದ್ರ ಇಲ್ಲಿಗೆ ಮಗನಾದನೇ ಚಿತ್ರ ಶಾಂತಳಾಗಬೇಕು ಪ್ರಿಯ. ಅಯ್ಯೋ ಧರ್ಮನಂದನ, ನೋಡಿದೆಯಾ ಎಲ್ಲ ಬರಿಯ ತರ ಹಾಳು ಬಾಲನು ಗುಣಶೀಲನು ಕಾಲನ ಗುರಿ ಸೇರಿದನ
ಕಾಂತೆ ಕಂದನು ಅಳಿದು ಹೋದನು, ಇನ್ನೇನಿದೆ ನಮ್ಮ ಗತಿಯು? ಹಾ ಕಲಿರು ಕೋದರರು ತಮ್ಮ ಹಾಳು ಹೊಟ್ಟೆಯನ್ನು ಒರೆದುಕೊಳ್ಳುವುದಕ್ಕಾಗಿ ಅಯ್ಯೋ ಕೌರವನೊಡನೆ ಕಾಳಗವನ್ನು ನೇಮಿಸಿಕೊಂಡು ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತಿರುವನು ನೋಡು ನಿಮ್ಮಣ್ಣನಾದ ಧರ್ಮರಾಯನು. ಕಾಂತ ಕಾಂತೆ ಈಗಲಾದರೂ ನಿಮ್ಮಣ್ಣನ ಮನಸ್ಸಿಗೆ ತಣ್ಣಗಾಯಿತೆ ವಲ್ಲಭ. ವಲ್ಲಭಿ ಕಂದನನ್ನು ಕಳೆದುಕೊಂಡು ಈ ಹಾಳು ರಾಜ್ಯವನ್ನು ಆಳುವುದಕ್ಕಿಂತ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದು ಲೇಸಲ್ಲವೇ ರಮಣ? ಮಾಡಿಕೊಳ್ಳುವೇನೋ ಪ್ರಾಣಹರಣ. ಹೇ ಸುಭದ್ರಾ, ಕಾಂತ ಅಯ್ಯೋ ನಮ್ಮ ದುರ್ದೈವವೇ ಹೀಗೆ ಮಾಡಿಸಿದ ಮೇಲೆ ಈ ಹಸನ ಪಟ್ಟು ಮಾಡುವುದೇನಿದೆ? ಎಲ್ಲರೂ ಸೇರಿ ಗಂಧನ ಕಲ್ಲವಂ ಹಿಡಿದು ಬೇಡಿಕೊಂಡು ನಿಲ್ಲಿಸದೆ ಅಯ್ಯೋ!